ಏ ಮತ್ತೆ ಹೇಳ್ತೀನಿ. ಏಯ್ ಟೈಮ್ ಎಷ್ಟಾಗೈತಿ? 10 ಗಂಟೆ ಆತ, ಇನ್ನೂ ಮಕ್ಕೋದಿಲ್ಲ. ಫೈನಲಾಗಿ ನಮ್ಮ ಗಾಡಿ ಖಾಲಿ ಮಾಡೋಕೆ ಚಲೋ ಮಾಡೋರಿಗೆ ಒಳಗಡೆ ಹಾಕತ್ತಾರ. ಇಲ್ಲಿ ಇನ್ನೂ ಸ್ವಲ್ಪ ಆದ್ರೆ ಹಾಗೆ ಹೊತ್ತಿಗೆ ಒಂದು ಬಂಡಲ್ ಒಯ್ದಾರ. ಒಂದು 3 ಬಾಕ್ಸ್ ಕೆಳಗೆ ಇಳಿಸ್ಯಾರ. ಇಲ್ಲಿ ಫೈನಲಾಗಿ ಅಲ್ಲಿ ಗಾಡಿ ಕಡೆನು ಹೋಗಿದ್ವಿ, ಆದ್ರೆ ಅಲ್ಲಿ ಅನ್ಲೋಡ್ ಮಾಡಿಲ್ಲ. ಇಲ್ಲಿ ಅನ್ಲೋಡ್ ಮಾಡಿದ್ರಲ್ಲ. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತಾರೀಕು 19 ಬೆಳಿಗ್ಗೆ ಏನಾದೆ ಆಗೈತಿ. ಈಗ ಬೆಳಿಗ್ಗೆ ಮನೆ ಕಡೆ ಅದೀನಿ. ಈಗ ಎಲ್ಲ ಗಾಡಿ ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಾ ಕಂಪ್ನಿಗೆ ಹೊಂಟಿದ್ದೆ. ಕಂಪ್ನಿಗೆ ಹೋಗೋದ್ರಾಗ ಒಂದು ಫೋನ್ ಬಂದು ನಮ್ಮದ ಹೊರಗಿಂದ. ಅವ್ರು ಲೋಡಿಂಗ್ ಹೇಳ್ಯಾರೀಗ. ಎಲ್ಲಿಂದಪ್ಪ ಅಂದ್ರೆ ಹುಬ್ಳಿ ಉಣಕಲ್ಲಿಂದ ಗದಗ ಪೈಂಪ್ ಲೋಡಿಂಗ್ ಐತಿ. ಅದಕ್ಕೆ ಅಲ್ಲಿ ಹೋಗ್ಬೇಕು. ಒಂದಕ್ಕೆ ಕಂಪ್ನಿಗೆ ಹೋಗೋನು. ಕಂಪ್ನಿಗೆ ಹೋಗಿ ಪಾಳೆ ಹಚ್ಚಿ ಆಮ್ಯಾಗ ಆ ಕಡೆ ಹೋದ್ರಾತ. ಬರ್ರಿ ಈಗ ಸೀದಾ ಕಂಪ್ನಿಗೆ ಹೋಗೋನು. ಮೊದಲು ಫೈನಲ್ ಆಗಿ 11:15 ಆತ. ಪಾರ್ಟಿ ಈಗ ಫೋನ್ ಮಾಡಿದ್ರೆ ಅದಕ್ಕೆ ಈಗ ಗಾಡಿ ತೊಗೊಂಡು ಹೊಂಟೇನಿ. ಗಬ್ಬೂರು ಕಡೆಯಿಂದ ಸೀದಾ ಎಲ್ಲಿಪ್ಪ ಅಂದ್ರೆ ಉಣಕಲ್ ಕೆರೆ ಕಡೆ ಹೋಗ್ಬೇಕು. ಅಲ್ಲಿ ಹೋಗಿ ಲೋಡಿಂಗ್ ಮಾಡ್ಬೇಕೀಗ. ಇದು ಸಿಂಗಲ್ ರೋಡ್ ಐತಿ, ಆದರೂ ಇದು ಭಾಳ ಜಾಮ್ ಆಗತೈತಿ ಈಗ. ಯಾಕಂದ್ರೆ ಗಾಡಿ ಎಲ್ಲ ಭಾಳ ಅಡ್ಡಾಡ್ತಾವೆ ಇಲ್ಲಿ. ಅದರ ಸಂಬಂಧ ಫೈನಲ್ ಆಗಿ ಅಲ್ಲಿಂದ ಸೀದಾ ಈಗ ಹೊಸೂರು ಬಸ್ ಸ್ಟ್ಯಾಂಡ್ ಕಡೆ ಬಂದು ನಿಂತಿದ್ದಾತೆ. ಹೊಸೂರು ಬಸ್ ಸ್ಟ್ಯಾಂಡ್ ಫ್ರಂಟ್ ಗೇಟ್ ಮುಂದದೇನು ನಾನು. ಅವರ ಪಾರ್ಟಿ ಬರಾಕತ್ತಾರ ಬಸ್ನಾಗ 4 ಮಂದಿ. ನೋಡ್ರಿ ಹೊಸೂರು ಬಸ್ ಸ್ಟ್ಯಾಂಡ್ ಇಲ್ಲೇ ಬಂದು ನಿತ್ಯನ. ಈಗ ಅವ್ರ ಬರ್ಬೇಕು. ಏನು ಹಿಂಗಾಸಿ ಬರ್ತಾರೋ ಗೊತ್ತಿಲ್ಲ. ನೋಡೋಣ. ಒಟ್ಟು ಇಲ್ಲಿ ಬಂದು ನಿಂದ್ರ ಅಂತಂದಾರ. ನಾವು ಇಲ್ಲಿ ಬಂದು ನಿಂತೇವಿ. ಈಗ ಹಾಗೆ ಅವರು ಬಂದು ಲೇಬರ್ ಕರ್ಕೊಂಡು ಬಂದಾರ ಗದಗಲಿಂದ್ರ. ಈಗ ಅವ್ರು ಇನ್ನೊಬ್ಬರು ಬರತ್ತಾರ. ಇಲ್ಲೇ ಅವರು ಬಂದ್ರೆ ಸೀದಾ ಅಲ್ಲಿ ಹೋಗಿ ಪೈಪ್ ಲೋಡ್ ಮಾಡ್ಕೊಂಡ್ರಿ. ಮೊದ್ಲು ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಬಂದು ಪೈಪ್ ಹೇರ್ಕೊಂಡೇವಿ. ಬಂದು ಇನ್ನೂ ಒಂದು ಹೇರ್ಬೇಕು. ಹಾಂ ರೀ, ಇದೊಂದು ತೊಗೊತೇನೆ ರೀ. ಇದೊಂದು ತೊಗೊಂಡು ಅಲ್ಲಿ ಮ್ಯಾಗ ಸೀದಾ ಇಟ್ಕೊತೇನೆ. ಅದೊಂದು ಗಾಡ್ಯಾಗ ಕುಂದ್ರಸಾತಾರ ಅವ್ರು. ವಜ್ಜೆ ಭಾಳ ಇರ್ತಾವೆ ಅದ್ರ ಸಂಬಂಧ. ಸೀದಾ ಮಾಡಿರಿ ಅಣ್ಣ, ಅದನ್ನು ಸೀದಾ ಮಾಡಿರಿ. ಇನ್ನೂ ಇವಿಷ್ಟು ಅದಾವೆ. ಎಲ್ಲ ಬೇರೆ ಬೇರೆ ಕಡೆ ಹೋಗಿವೆ. ನಮಗೆ ಹೇಳಿದ್ದೆ ಮತ್ತೆ 2 ರೂಲ್ ಹೇಳ್ಯಾರ ಇವತ್ತು ಮನೆ ಹಂಗೆ. ಫೈನಲ್ ಆಗಿ 1 ತಾಸು ಗುದ್ದಾಡಿದ್ವಿ. 1 ತಾಸು ಗುದ್ದಾಡಿದ ಮ್ಯಾಗ 2 ಪೈಂಪ್ ರೋಲ್ ಹೇರ್ಕೊಂಡೀವಿ ಗಾಡ್ಯಾಗ. ಅಲ್ಲಿ ಹೋಗ್ಯಾರ ಅವ್ರು ಬಿಲ್ ಮಾಡ್ಸೋಕ್ಕೆ. ಅದ್ರಲ್ಲಿ ಹೇರ್ಕೊಂಡೀವಿ. ಇವು ಒಂದೊಂದು ಪೈಂಪು 1 ಕಿಲೋಮೀಟ್ರ್ ಉದ್ದಿರ್ತಾವೆ ಅಂಥವು. 2 ಭಾಳ ಅಂದ್ರೆ ಒಂದು 1 ಟನ್ ಮಟ್ಟ ಆಗ್ಬೋದು ಇದು ಮಟ್ರಿಯಲ್. ಅಷ್ಟು ವೇಟ್ ಐತಿ. ಅವರಲ್ಲಿ ಅದಾರ 4 ಮಂದಿ ಬಂದಾರ ಅವರು. ಇಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಈಗ KMC ಕಡೆ ಬಂದೀವಿ. ಸಿಗ್ನಲ್ ಐತಿ. ಫೈನಲ್ ಆಗಿ ಗದಗ ಕಡೆ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದೆ. ಈಗ ಇಲ್ಲೇ ಇವಾಗ ಗಾಡಿ ನೋಡ್ರಿ, ಅವ್ರವ ಗಾಡಿ ಇವೆ. ಅವ್ರಿಗೆ ಕೇಳೋನು ಎಲ್ಲಿ ಇಳಿಸ್ತಾರಂತೇಳಿ ಕೇಳಿ ಖಾಲಿ ಮಾಡಿದ್ರತ್ತ. ಇಲ್ಲೇ ಇನ್ನೂ ಯಾರು ಇಲ್ಲೇ ಇಲ್ಲ ಅವ್ರು. ಇಲ್ಲೇ ಫೈನಲ್ ಆಗಿ ಅಲ್ಲಿ ಗಾಡಿ ಕಡೆನೂ ಹೋಗಿದ್ವಿ, ಆದ್ರೆ ಅಲ್ಲಿ ಅನ್ಲೋಡ್ ಮಾಡಿಲ್ಲ. ಇಲ್ಲಿ ಅನ್ಲೋಡ್ ಮಾಡಿದ್ರಲ್ಲ. ಈಗ ಫೈನಲ್ ಆಗಿ ಗದಗ ಖಾಲಿ ಮಾಡಿ ಕಂಪ್ನಿಗೆ ಬಂದ ಕೂಡ ಬೇಸಿ ಆಯ್ತು. ಯಾಕಂದ್ರೆ ಬೆಳಗ್ಗೆ ಪಾಳೆ ಹಚ್ಚೋಗಿ. ಯಾಕಂದ್ರೆ ನಮ್ಮ ಪಾಳೆ ಮಟ್ಟ ಅಷ್ಟೇ ಗಾಡಿ ಲೋಡ್ ಆಗಿದ್ವು. ಮತ್ತು ಗಾಡಿ ಲೋಡಿಂಗ್ ಬಂದಿದ್ದಿಲ್ಲ. ಬಂದ ಕೂಡ ಗಾಡಿ ಲೋಡಿಂಗ್ ಹಚ್ಚಿ ಅಂದ್ರೆ ಲೋಡಿಂಗ್ ಮಾಡಾಕತ್ತಾರ. ಆದ್ರೆ ಮಳೆ ಮಾತ್ರ ಮತ್ತೆ ಸ್ಟಾರ್ಟ್ ಆಗೈತಿ. ಜೋರು ಬರತೈತಿ. ಈಗ ಮಳೆ ಬರಾಕತೈತಿ. ನಮ್ಮ ಮುತ್ಯಾನ ಗಾಡಿಗೆ ಅಲ್ಲಿ ತಾಡ್ಪಲ್ ಹಂಗೆ ಬಿಟ್ಟು ಅವ್ರು ಮ್ಯಾಗ ಹಚ್ಚಿದ್ರು. ಅಲ್ಲಿ ನಾವು ಗಾಡಿ ಒಳಗೆ ಕುಂತೀವಿ. ಗಾಡಿ ಒಳಗೆ ಮಟ್ರೆಲ್ಲ ಹೇರ್ಯಾರ ನೋಡ್ರಿ. ಅಲ್ಲಿ ಎಲ್ಲ ಚೇರ್ ಗೀರ್ ಹೇರ್ಯಾರ. ಇನ್ನೂ ಬಾಕ್ಸ್ ಐಟಮ್ ಐತಿ. ಅದ್ರ ಸಂಬಂಧ ಅವರು ನಿಂತಾರ ಅಲ್ಲಿ. ಮತ್ತೆ ಗಾಡಿಗೆ ಪೂರ ಹಗ್ಗ ತಡ್ಪಲ್ ಹಾಕಿದ್ದಾತೆ. ನಮ್ಮ ಗಾಡಿನೂ ಪೂರ ಹಗ್ಗ ತಡ್ಪಲ್ ಹಾಕೊಂಡೀವಿ. ಬಿಲ್ಲು ಬಂದೈತಿ. ಬರ್ರಿ ಈಗ ಹೋಗೋಣ ಸೀದಾ. ಮತ್ತು ಬಿಜಾಪುರಕ್ಕೆ ಲೋಡ್ ಮಾಡಿ ನಾನು ಇವತ್ತೆ. ಗಿಲ್ ತೊಗೊಂಡ ಸೀದಾ ಈಗ ಮನೆ ಕಡೆ ಹೊಂಟೀನಿ. ಪಾರ್ಟಿಗೆ ಫೋನ್ ಹಚ್ಚಿದ್ದೆ ಬಿಜಾಪುರದವ್ರಿಗೆ. ಅವ್ರು ನಾಳೆ ಬರ್ರಿ, ನಾಳೆ ಖಾಲಿ ಮಾಡ್ತೀವಿ ಅಂತಂದಾರ. ಅದಕ್ಕೆ APMC ಒಳಗೆ ಖಾಲಿ ಆಗತ್ತೆ ನಮ್ಮದು ನಾಳೆ. ಬ್ಯಾಕ್ ಟು ಮೈ ಚಾನಲ್. ಇನ್ನೇನೆ ಗಾಡಿ ಲೋಡ್ ಆಗೈತೆ ನಮ್ದು. ಅದಕ್ಕೆ ಈಗ ಖಾಲಿ ಮಾಡಕ್ಕೆ ಹೊಂಟೇನಿ ನಾ ಆಲ್ರೆಡಿ. ಎಲ್ಲಿದೇನಪ್ಪ ಅಂದ್ರೆ ಈಗ ನವಲ್ಗೊಂದು ರೀಚ್ ಆಗೀನಿ. ನವಲ್ಗೊಂದ್ನಾಗ ಅದ ನೋಡ್ರಿ ಕರೆಕ್ಟಿಗೆ. ಇಲ್ಲೇ ಒಂದು ಚಾದ ಅಂಗಡಿ ಅದಾವೆ. ಸೈಡ್ ಹಾಕೋಣ. ಚಾದ ಅಂಗಡಿ ಚಲೋ ಇದ್ರೆ ಇಲ್ಲೇ ಚಾಗಿ ಕುಡಿದು ಬಿಟ್ರಾತ. ಟೈಮಿಗೆ ಕರೆಕ್ಟ್ 4 ಗಂಟೆ 5 ನಿಮಿಷ ಆಗೈತೆ ನೋಡ್ರಿ. ನವಲ್ಗೊಂದು ರೀಚ್ ಆಗೀನಿ. ನವಲ್ಗೊಂದಿಂತ್ರ ಸ್ಟಾರ್ಟ್ ಮಾಡೀನಿ ಇವತ್ತು. ಚಾದ ಅಂಗಡಿ ಚಲೋ ಅದಾವೆ. ಅಲ್ಲಿ ಗಾಡಿ ನಿಂತೈತೆ ನೋಡ್ರಿ. ಅಲ್ಲೇ ಸೈಡ್ ಹಾಕೋನಿಗೆ. ಚಾದ ಅಂಗಡಿ ಓಪನ್ ಐತಿ. ಅಲ್ಲಿಂದ ಚಹಾ ಕುಡಿದು ಬಿಟ್ಟವ. ಸೀದಾ ಈಗ ಕೊಳಗೇರಿ ಕ್ರಾಸಿಗೆ ಬಂದೀನಿ. ಇದೆ ಕೊಳಗೇರಿ ಕ್ರಾಸ್ ಇದೆ. ನಾಷ್ಟ ಅಲ್ಲಿಂದ ಈಗ ಇಲ್ಲಿ ಮಠ ಬಂದೀನಿ. ಬರ್ರಿ ಈಗ ಹೋಗೋಣ.
ಹೋಗೋಣ ಸೀದಾ. ಹಿಂಗೆ ಸೀದಾನ ಹೋಗ್ಬೇಕು. ಇಲ್ಲಿಂದ ಇನ್ನೂ 120 ಕಿಲೋಮೀಟ್ರ್ ಮಟ್ಟ ಆಗ್ಬೋದು. ಅಲ್ಲಿಂದ ಚಾ ಕುಡ್ದು ಸೀದಾ ಬಿಟ್ಟಮ್ಮ ನಾಷ್ಟಾಪಿಗೆ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಬಿಜಾಪುರ ಮಠ ಬಂದೀನಿ. ಬಿಜಾಪುರ ಸಿಟಿ ಒಳಗೆ ಎಂಟ್ರಿ ಆಗೀನಿ. ಈಗ ಅಂಗಡಿ ಕಡೆ ಹೋಗ್ಬೇಕು. ಅಂಗಡಿ ಕಡೆ ಹೋಗಂಗಿಲ್ಲ, ಅವ್ರು ಗುಡಾನ ಕಡೆನೇ ಹೋಗ್ಬೇಕು ಒಂದಕ್ಕೆ. ಯಾಕಂದ್ರೆ ಅಲ್ಲೇ ಗುಡಾನ್ದಾಗ ಖಾಲಿ ಮಾಡ್ತಾರೆ ಅಷ್ಟು ಚೇರ್. ಹಿಂಗೆ ಸೀದಾ ಈಗ ಸಿಟಿ ಒಳಗೆ ಅದೀನಿ. ಅಲ್ಲಿ ಹೋಗ್ಬೇಕು. ಅಲ್ಲಿ ಮೇನ್ ಸಿಟಿ ಇನ್ನೂ ಒಳಗೈತಿ. ಇದಂಗೆ ರೋಡ್ ಹೊರಗೆ ಅಲ್ಲಿದ್ದೇನೆ ನಾನು. ಆದರೂ ಇದು ಸಿಟಿನೇ, ಆದ್ರೆ ಅಲ್ಲಿ ಮೇನ್ ರೋಡ್ ಅಲ್ಲಿ ಐತಿ. ಬಿಜಾಪುರ ಗುಲ್ಬರ್ಗ ರೋಡ್ ಅಲ್ಲೇ ಹತ್ತದೆ. ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಲೆಫ್ಟ್ ಹೊಡೆದು ಮತ್ತು ರೈಟ್ ಹೊಡೆದು APMC ಹೋಗ್ಬೇಕು ನಾವು. ಬರ್ರಿ ಈಗ ಹೋಗೋಣ. ನಮ್ಮದೊಂದು ಗಾಡಿ ಬಂದೈತಿ ಇಲ್ಲೇ ನಿನ್ನೆ ಖಾಲಿ ಮಾಡಿ. ಇವತ್ತವ ಲಿಂಬೆನ್ ತುಂಬಾಕ ನಿಂತಿರ್ಬೇಕು ಮಾಮೂ. ಇಲ್ಲೇ ನಿಂತಿರ್ಬೇಕವ ಲಿಂಬೆನ್ ತುಂಬಾಕ. ನಿನ್ನೆನೇ ಖಾಲಿ ಆಗೈತೆ ಅದು ಗಾಡಿ. ಮೊನ್ನೆ ತುಂಬಿತ್ತು ಬಿಜಾಪುರಕ್ಕೆ. ನಿನ್ನೆ ಖಾಲಿ ಮಾಡಿ ಇವತ್ತು ಲಿಂಬೆನ್ ಅದ ಅಂತ ಹೇಳ್ಯಾರಂತ ಅವಂಗ ನಿನ್ನೆ. ಅದಕ್ಕೆ ಇಲ್ಲೇ ನಿಂತಾನೋ ಬಿಜಾಪುರದಾಗ. ನೋಡೋಣ ಅಲ್ಲಿ APMC ಕಡೆ ಸಿಗ್ತಾನ, ಏನು ಮಾಡ್ತಾನೋ ಏನು. ಅಲ್ಲಿ ನಿಂತಾನೋ ಮಾರ್ಕೆಟ್ನಾಗ ನಿಂತಾನೋ ಏನು ಇಲ್ಲಿ ನಮ್ಮ ಅಂಗಡಿ ಕಡೆ ನಿಂತಾನೋ. ಇಲ್ಲೇ ಖಾಲಿ ಮಾಡಿ ನೋಡೋಣ. ಈಗ ಹೋಗೋಣ ನಮ್ಮ ಕಡೆ. ನಮಗಂತೂ ಬಿಜಾಪುರ ಬಿಟ್ಟು ಮಟನು ಎಲ್ಲಿ ಪೂರ ಮಳೆ ಸಿಗಲಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ಸಿಟಿ ಒಳಗೆ ಆಗಿ ಹೋಯ್ತು ಮಳೆ. ನೋಡ್ರಲ್ಲೇ ಪೂರ ಈಗ ಎಲ್ಲಿದನಪ್ಪ ಅಂದ್ರೆ APMC ಕಡೆ ಹೊಂಟನಿ. ಹಿಂಗೆ ಸೀದಾ ಹೋಗ್ಬೇಕು. ಫೈನಲ್ ಆಗಿ ನಾನು ಬಿಜಾಪುರ ಒಳಗಿರೋ APMC ಕಡೆ ಬಂದೆ. ಅಲ್ಲೇ ಐತೆ ನಮ್ಮ ಗಾಡಿ ಇನ್ನೊಂದು. ಆ ಗಾಡಿ ಒಳಗೆ ಮುಕ್ಕೊಂಡಿರ್ಬೇಕು. ಇದು ಗೇಟ್ ಹಾಕ್ಯಾರ, ಇಲ್ಲೇ ಖಾಲಿ ಮಾಡ್ಬೇಕು ನಾವು. ಅಲ್ಲಿ ಆ ಗಾಡಿ ನಾವು ಗಿಡದ ಬುಡಕ್ಕೆ ಹಚ್ಚಿ ಸುಮ್ಮ ಮುಕ್ಕೊಂಬಿಡೋಣ. ಫೈನಲಾಗಿ ಅಲ್ಲೇ ಗಿಡದ ಕಡೆ ಹಚ್ಚಿದ ಗಾಡಿ ತೊಗೊಂಬಂದು ಇಲ್ಲಿ ಹಚ್ಚೀನಿ. ಈಗ ಅವ್ರು ಇನ್ನೂ ಬಂದಿಲ್ಲ, ಇನ್ನೂ ಲೇಟ್ ಅವ್ರು ಬರೋದು. ಅದಕ್ಕೆ ಗಾಡಿ ಮತ್ತೆ ರಿವರ್ಸ್ ಹಚ್ಬೇಕು. ಅಲ್ಲಿ ಮಠ ಅಲ್ಲೇ ಮಾಮ ಮುಕ್ಕೊಂಡನಲ್ಲ, ಅಲ್ಲಿ ಹೋಗೋಣ ಬರ್ರಿ. ಈಗ ಹೋಗಿ ನಾಷ್ಟ ಗಿಷ್ಟ ಮಾಡಿ ಬಂದ್ರತ್ತೆ. ಇಲ್ಲೇ ಅವ್ನ ಗಾಡಿ ಕಡೆ ಬಂದೇನಿ. ನೋಡೋಣ ಗಾಡಿ ಒಳಗೆ ಅದಾನ ಏನಂತ ಹೇಳಿ. ಏನು ಮುಕ್ಕೊಂಡಾನು ಇನ್ನು. ಮತ್ತೆ ಹೇಳ್ತೀನಿ. ಓಯ್ ಟೈಮ್ ಎಷ್ಟಾಗೈತಿ? 10 ಗಂಟೆ ಆತ, ಇನ್ನೂ ಮುಕ್ಕೋದಿಲ್ಲ. ನಿನ್ನೆನ ಖಾಲಿ ಮಾಡ್ಯಾನವ ಮಾಮು. ಖಾಲಿ ಮಾಡಿ ಪದಸಿರಿ ನಿದ್ದೆ ಹೊಡೆದ. ಈಗ ಬರಕತ್ತ ನೋಡ್ರಿ ಅಲ್ಲಿ ಬಾ ಅಂತ ಹೇಳಿ ನಾಷ್ಟ ಮಾಡಕ್ಕೆ ಹೋಗೋಣಪ್ಪ ಅಂತೇಳಿ. ಹಾಗಾಗಿ ನಾನು ಮಾಮು ಹೋಗಿ ನಾಷ್ಟ ಮಾಡಿ ಬಂದು ಮತ್ತೆ ಗಾಡಿ ತಾಳ್ಪುಲತ್ತೈತಿ. ಈಗ ಮಾಮೂನು ಬಂದಾನ ಇಲ್ಲೇ ನಮ್ಮ ಕಡೆನೇ. ಈಗ ಬದ್ದ ತಾಳ್ಪುಲತ್ತೀನ. ಫೈನಲ್ ಆಗಿ ಗಾಡಿದು ಹಗ್ಗ ತಾಡ್ಪಲ್ಲದು ಹುಚ್ಚೆ ನಿಂದ್ರಿಸೀನಿ. ಪಾರ್ಟಿಗೆ ಫೋನ್ ಹಚ್ಚಿದ್ವಿ, ಅವ್ರ ಭಾರತೀಯ ತಾಳ್ರಿ ಅನಾತಾರೀಗ. ಫೈನಲ್ ಆಗಿ ನಮ್ಮ ಗಾಡಿ ಖಾಲಿ ಮಾಡೋಕೆ ಚಲೋ ಮಾಡೋರಿಗೆ ಒಳಗಡೆ ಹಾಕತ್ತಾರ. ಇಲ್ಲಿ ಇನ್ನೂ ಸ್ವಲ್ಪ ಆದ್ರೆ ಹಾಗೆ ಹೊತ್ತಿಗೆ ಒಂದು ಬಂಡಲ್ ಒಯ್ದಾರ. ಒಂದು 3 ಬಾಕ್ಸ್ ಕೆಳಗೆ ಇಳಿಸ್ಯಾರ ಇಲ್ಲಿ. ಫೈನಲ್ ಆಗಿ ಚೇರ್ ಪೂರ ಇಲ್ಲೇ ಖಾಲಿ ಮಾಡ್ಕೊಂಡ್ರೆ. ಚೇರ್ ಖಾಲಿ ಮಾಡಿ ಈಗ ಸೀದಾ ಬಾಕ್ಸ್ ಐಟಮ್ ಅದಾವ ಒಂದು 6 ಬಾಕ್ಸ್. ಅವ್ರ ಅಂಗಡಿ ಕಡೆ ಹೊಂಟೇವಿ. ಅಂಗಡಿ ಒಳಗೆ ಇಳಿಸ್ಕೊಂತಾರಂತವ್ರೆ. ಅದಕ್ಕೆ ಮೊದ್ಲು ಅವ್ರ ಅಂಗಡಿ ಕಡೆ ಹೋಗೋನು. ಹೋಗಿ ಇಳಿಸಿ ಹೋದ್ರಾತ. ಅಲ್ಲಿಂದ ಸೀಲ್ ಹಾಕಿಸ್ಕೊಂಡೆ. ಅವ ಮಾಮು ಅಲ್ಲೇ ಉಳ್ದ. ಫೈನಲ್ ಆಗಿ 2 ಪಾಯಿಂಟ್ ಖಾಲಿ ಆದ್ವು. ಅಂದ್ರೆ ಅವ್ರದ 1 ಪಾಯಿಂಟ್ ಅದ. ಅಲ್ಲಿ ಅಂಗಡಿಗೆ ಒಂದು ಸ್ವಲ್ಪ ಅಲ್ಲೇ ಸ್ವಲ್ಪ ಇಳಿಸ್ಕೊಂತಾರೆ ಅವ್ರು. 2 ಖಾಲಿ ಮಾಡಿದೆ. ಈಗ ಖಾಲಿ ಮಾಡಿ ಸೀದಾ ಹೊಂಟನಿಗೆ. ಮಾಮು ಅಲ್ಲೇ ಇಳ್ದ. ಯಾಕಂದ್ರೆ ಅವನ ಗಾಡಿ ಅಲ್ಲೇ ಐತೆ ಪಾಪ. ಅವ ನಿನ್ನೆ ಬಂದು ಖಾಲಿ ಮಾಡ್ಯಾನ. ಖಾಲಿ ಮಾಡಿ ಇವತ್ತು ಲೋಡಿಂಗ್ ಸಂಬಂಧ ನಿಂತಾನವ. ಅವನ ಗಾಡಿ ಇವತ್ತು ಲೋಡ್ ಹಾಕತಿ. ಲಿಂಬೆನ್ ತುಂಬ್ತಾನವ ಹುಬ್ಳಿಗೆ. ಅದಕ್ಕೆ ಮತ್ತು ಅವ್ರಿಗೆ ಬರೀ ಕಡಿಮೆ ಅದಾವಂತ 50 ಚೀಲ ಹೇಳ್ಯಾರ. ಮತ್ತು ನಾವು ನಿಂತ್ರೆ ಸರಿ ಅಂತೀರಿ ಅಂತೇಳಿ ಅದಕ್ಕೆ ನಾವು ಹೊಂಟೀನಿಗೆ. ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಬಿಜಾಪುರ ಸಿಟಿ ಬಿಟ್ಟು ಹೊರಗೆ ಬಿದ್ದೆ. ಇಲ್ಲಿಂದ ಹುಬ್ಳಿ 194 ಕಿಲೋಮೀಟ್ರ್ ಐತಿ ಇನ್ನು. ಬರ್ರಿ ಈಗ ಹೋಗೋಣ ಇಲ್ಲಿಂದ ಸೀದಾ. ಪೂರ ಬ್ರಿಡ್ಜ್ ಮಾರ್ಯಾರ ನೋಡ್ರಿ. ಎಲ್ಲಿದೆ ಅಂದ್ರೆ ಇದು ರೈಲ್ವೆ ಟ್ರ್ಯಾಕ್. ಬಿಜಾಪುರ 1ನೇ ಎಂಟ್ರೆನ್ಸಿಗೆ ರೈಲ್ವೆ ಟ್ರ್ಯಾಕ್ ಹತ್ತಿತ್ತಲ್ಲ, ಅದು ಪೂರ ಬ್ರಿಡ್ಜ್ ಪೂರ ಕಂಪ್ಲೀಟ್ ಆಗೈತಿ. ರೋಡ್ ಮಾತ್ರ ಮಸ್ತ್ ಮಾಡ್ರಿ ಇದ್ರ ಮ್ಯಾಗ. ಪೂರ ಅಲ್ಲಿ ಮಠ. ಯಾಕಂದ್ರೆ ಇಲ್ಲೇ ಟ್ರೈನ್ ಬಂದ ಕೂಡೇನ ನಿಂದ್ರೋದು ಭಾಳ ತಕ್ಕಿತ್ತು ಟೈಮ್. ಒಂದು ಟ್ರೈನ್ ಬಂದರೆ 2 ಟ್ರೈನ್ ಪಾಸ್ ಆಗೋ ಮಟ್ಟ ಅಷ್ಟು ಟೈಮ್ ಆಕ್ಕೈತಿ ಇಲ್ಲಿ. ಅದಕ್ಕೆ ಈಗ ಪೂರ ಮ್ಯಾಗ ಫ್ಲೈಓವರ್ ಮಾಡಿ ಪೂರ ಕಲೆಕ್ಷನ್ ಕೊಟ್ಟಾರ. ಅದ ಫ್ಲೈಓವರ್ ಮ್ಯಾಗ ಅದೇ ನೋಡ್ರಿ. ನಾ ಈಗ ಹೊಸದಿದೆ, ಚಲೋ ಆಗೈತಿ. ಅಲ್ಲಿ ಬುಡಕ್ಕೆ ಬರಾಕೂ ಭಾಳ ಟೈಮ್ ಆಕೈತಿ. ಯಾಕಂದ್ರೆ ಅಷ್ಟು ರೋಡ ಕೆಟ್ಟೈತೆ ಅಲ್ಲಿ ಬ್ರಿಡ್ಜ್ ಬುಡಕ್ಕೆ.
ರೈಲ್ವೆ ಟ್ರ್ಯಾಕ್ನಾಗ. ಈಗ ಅಂಕ್ಯಾರ ಮಸ್ತ್ ಒಂದು 10-15 ಸೆಕೆಂಡಿಗೆ ಅಂದ್ರೆ ರೋಡ್ ಪೂರ ಪಾರ್ ಆಗ್ಬೋದು ಆ ಕಡೆ ಅಂದ್ರೆ ಈ ಕಡೆ. ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಬಿಳ್ಗಿ ರೀಚ್ ಆಗೀನಿಗ. ಇಲ್ಲಿಂದ 135 ಕಿಲೋಮೀಟ್ರ್ ಐತಿ ಹುಬ್ಳಿ ನೋಡ್ರಿ. ಇದು ಬಿಳ್ಗಿ ರೀಚ್ ಆಗೀನಿ ಕರೆಕ್ಟ್. ಟೈಮ್ ಈಗ 12:30 ಆಗೈತೆ ನೋಡ್ರಿ. ಈಗ ಗದ್ದಲಕೆರೆ ಕ್ರಾಸ್ ಕಡೆ ಬಂದಿದ್ದೆ ನಾನು. ಇಲ್ಲೇ ಗಾಡಿ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು, ಅದಕ್ಕೆ ಸ್ಲೋ ಮಾಡಿದ್ದೆ. ಇಲ್ಲೊಬ್ಬರು ಅನ್ನಾರ ಹುಬ್ಳಿಗೆ ಒಂದು 2 ಬ್ಯಾರಲ್ ಅದಾವ್ರಿ, ಹಾಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಅದಕ್ಕೆ ಬಾಡಿಗೆ ಮಾತಾಡಿ ಹಾಕೊಂಡು ಹೊಂಟೇನೀಗ. ಅವ್ರು ಹೊಂಟ್ರ ಮುಂದೆ, ಅವ್ರಿಂದ ಹೋಗಿ ಹಾಕೊಂಡು ಹೋಗ್ಬೇಕಲ್ಲಿ ನೋಡ್ರಿ. ಬೈಕ್ನಾಗ ಏನು ಹೊಂಟ್ರಲ್ಲ ಇವ್ರ ಅನ್ನಾರ ಕರ್ಕೊಂಡು ಹೊಂಟ್ರ ನಮಗೆ. ಇದು ಬಾಗಲಕೋಟೆ. ಇಲ್ಲೇ ಒಂದು 2 ಕಿಲೋಮೀಟ್ರ್ ಐತ್ರಿ ಅಂತ ಹೇಳ್ಯಾರ. ಹೋಗೋಣ, ಹೋಗಿ ಮೊದ್ಲು ಹೇಳ್ಕೊಂಡು ಹೋಗೋಣ ಈಗ ಅವ್ರ ಕಡೆ. ಫೈನಲಾಗಿ ಬಾಗಲಕೋಟೆ ಒಳಗೆ 2 ಬ್ಯಾರಲ್ ಹೇರ್ಕೊಂಡಿದ್ದು ಆತಿವು. ಇದು ಆಯಲ್ ವೇಸ್ಟ್ ಆಯಿಲ್ ಇದೆ, ಎಲ್ಲ ಗಾಡಿಯಾಗಿನ ಇಂಜನ್ನಾಗಿ ತೆಗೆದಿರ್ತಾರಲ್ಲ ಅದ. ಅವ್ರಿಗೆ ನಾವು 1700 ರೂಪಾಯಿ ಹೇಳಿದ್ವಿ, ಅವ್ರ 1400 ರೂಪಾಯಿ ಕೊಡ್ತೇನಂದ್ರೆ. ಮತ್ತು ನಾನು ಖಾಲಿನ ಹೊಂಟಿದ್ದೆ, ಅವ್ರ ಸಂಬಂಧ ತುಂಬ್ಕೊಂಡು ಹೋದ್ರದಂತೆ ಹೊಟ್ಟೆನಿ. ಚೆನ್ನಮ್ಮ ಸರ್ಕಲ್ಗೆ ಖಾಲಿ ಮಾಡ್ಬೇಕಂತ. ಆಯ್ತು ತೋರಿ, ಅಲ್ಲೇ ಬಾಡಿಗೆ ಕೊಡ್ತಾರಂದ 1400 ರೂಪಾಯಿ. ಬರ್ರಿ ಹೋಗೋಣ. ಯಾಕಂದ್ರೆ ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅಲ್ಲಿ ಏನೋ ಸತ್ತಿತ್ತು, ಭಾಳ ಕೆಟ್ಟ ಸ್ಮೆಲ್ ಬರತ್ತಿತ್ತು ಅವ್ರ ಸಂಬಂಧ. ನೋಡ್ರಿ ಇಲ್ಲಿ ಜಾತ್ರೆ ಐತಿ, ಪೂರಾ ರೋಡ್ನಾಗ ಡ್ಯಾನ್ಸ್ ಹೊಡ್ಯಾಕತ್ತಾರ ಎಲ್ಲರೂ. ಏನ್ ಮಾಡ್ತೀರಿ, ಜಾತ್ರೆ ಐತಿ. ಈಗ ಕರೆಕ್ಟ್ ನರಗುಂದ ರೀಚ್ ಆದ್ಯಾ. ನೋಡೋಣ ಇಲ್ಲೇ ಎಲ್ಲಾರ ಊಟ ಮಾಡಿದ್ರಾತ. ಯಾಕಂದ್ರೆ ಟೈಮ್ ಈಗಾಗಲೇ 2:30 ಆಗೈತಿ. ಪಾರ್ಟಿಗಿನೂ ಅರ್ಜೆಂಟ್ ಐತೆ ಅನ್ನತ್ತಾರ ಇವ್ರು. ಹುಬ್ಳಿ ಒಳಗೆ ಖಾಲಿ ಮಾಡ್ಬೇಕನ್ನ ಆತಾರ. ಇವು 2 ಬಾರಲ್ಲ. ನೋಡೋಣ ಇಲ್ಲೇ ಎಲ್ಲಾದ್ರ ಹೋಟೆಲ್ ಇದ್ರೆ ಊಟ ಮಾಡಿ ಹೋದ್ರಾತ. ಇಲ್ಲೇ ಹೋಗಿ ಊಟ ಮಾಡಿದಾಗ ಹಿಂದೆ ಕಾಂತದ ನೋಡ್ರಿ, ಅದ ಹೋಟೆಲ್. ಅಲ್ಲಿ ಹೋಗಿ ಊಟ ಮಾಡಿ ಸೀದಾಗ ಹೋಗೋಣ. ಗಾಡಿ ಎಲ್ಲ ಹಚ್ಚಿ ಬಂದೀನಿ ರೋಡ್ನಾಗ. ಗಾಡಿ ಇಲ್ಲೇ ಐತಿ, ಏನು ರೋಡ್ನಾಗ ಹಚ್ಚೋಗೀನಿ. ಇಲ್ಲೇನು ಪ್ರಾಬ್ಲಮ್ ಆಗಲ್ಲ, ಸುಮ್ಮ ಅದಕ್ಕೆ ಸೈಡ್ ಹಚ್ಚಿ ಹೋಗ್ಬಿಡುದು. ಇಲ್ಲೇ ಹೋಗೋಣ. ಸೀದಾ ಪಾರ್ಟಿ ಫೋನ್ ಹಚ್ಚಿದ್ರೆ ಜಲ್ದಿ ಬರ್ರಿ ಅನ್ನತ್ತಾರ ಅವ್ರು. ಟೈಮಿಗೆ ಇಲ್ಲೇ 2:40 ಆತು. ಈಗ 2 ಬ್ಯಾರಲ್ ನೋಡ್ರಿ, ಬ್ಯಾರಲ್ ಅನ್ನತ್ತೀನಿ. 2 ಬ್ಯಾರಲ್ ಹೇರ್ಕೊಂಡಿದ್ದೆ. ಬರ್ರಿ ಹೋಗೋಣ ಸೀದಾ ಇಲ್ಲಿಂದ ಹುಬ್ಳಿಗೆ. ಅಲ್ಲಿಂದ ಊಟ ಮಾಡಿ ನವಲಗುಂದಕ್ಕೆ ರೀಚ್ ಆದೆ. ನವಲಗುಂದ ರೀಚ್ ಆದ್ರೆ ಇಲ್ಲೆಲ್ಲ ಮೊದಲು ಮಳೆ ಆಗಿ ಹೋಗೈತಿ. ಈಗ ನೋಡ್ರಿ ಇಲ್ಲೇ ಮಳೆ ಆಗೈತಿ ಪೂರ ಹಾಗೆ ಹಂಗಾರ ಹೋಗೈತಿ. ಈಗೇನು ಬರಾಕತ್ತಿಲ್ಲ ಮಳೆ. ಈಗ ಕರೆಕ್ಟ್ ಇಲ್ಲಿಂದ 40 ಕಿಲೋಮೀಟ್ರ್ ಐತಿ ಇನ್ನೂ ಹುಬ್ಳಿ. ಫೈನಲ್ ಆಗಿ ನಾನು ಹುಬ್ಳಿ ರೀಚ್ ಆದೆ. ಈಗ ಇಲ್ಲಿಂದ 8 ಕಿಲೋಮೀಟ್ರ್ ಐತಿ ಬರೀ ಹುಬ್ಳಿ. ಇಲ್ಲಿ ನಾವು ಪ್ರತಿ ಸಲನೂ ಇಲ್ಲಿ ಲೆಫ್ಟ್ ಹೋಗಿದ್ವಿ. ಇದು ಕಂಟೈನರ್ ಹೊಂಟೈತೆ ನೋಡ್ರಿ, ಟ್ಯಾಂಕರ್. ಅಲ್ಲಿ ಹೋಗಿದ್ವಿ. ಈಗ ಸೀದಾ ಹೋಗ್ಬೇಕು ಸಿಟಿ ಒಳಗೆ. ಯಾಕಂದ್ರೆ ಇದು ಚೆನ್ನಮ್ಮ ಸರ್ಕಲ್ ಕಡೆ ಬಾ ಅಂದಾರ. ಅಲ್ಲಿ ಪೆಟ್ರೋಲ್ ಪಂಪ್ ಐತಿ, ಅಲ್ಲಿ ಹೋಗಿ ಖಾಲಿ ಮಾಡ್ಬೇಕು ಇದನ್ನು 2 ಬ್ಯಾರಲ್. ಬರ್ರಿ ಹೋಗೋಣ ಒಳಗೆ ಸಿಟಿ ಒಳಗೆ. ಇಲ್ಲಿ ಭಾಳ ಟ್ರಾಫಿಕ್ ಇರ್ತೈತಿ ಈಗ, ಯಾಕಂದ್ರೆ ಅಲ್ಲಿ ಫ್ಲೈಓವರ್ ಕೆಲಸ ಅದು ಭಾಳ ನಡೆದೈತಿ. ಅದಕ್ಕೆ ಈಗ ಬಡಾನ ಹೋಗ್ಬೇಕು. ಟೈಮ್ 4 ಗಂಟೆ 5 ನಿಮಿಷ ಆಗೈತಿ. ಈಗ ಇನ್ನೂ 8 ಕಿಲೋಮೀಟ್ರ್ ಐತಿ ನೋಡ್ರಿ ಕರೆಕ್ಟ್ ಹುಬ್ಳಿ. ಫೈನಲ್ ಆಗಿ ನಾನು ಹುಬ್ಳಿ ರೀಚ್ ಅದೇ ನೋಡ್ರಿ. ಪೂರ ಹುಬ್ಳಿ ಅಂಕ ಅಂದೈತಿ ಇಲ್ಲಿ ಇದ್ರ ಫ್ಲೈಓವರ್ ಮ್ಯಾಗಿಂದ್ರೆ. ಹಾಗೆ ಇಲ್ಲೇ ಬಂದು ಸರ್ಕಲ್ನಾಗ ಖಾಲಿ ಮಾಡಕತ್ತೀವಿ ಗಾಡಿಗೆ. ಫೈನಲ್ ಆಗಿ 2 ಬ್ಯಾರಲ್ ಖಾಲಿ ಆದ್ವು. ಖಾಲಿ ಮಾಡಿ ನಾವು ಬಾಡಿಗೆ ಮಾತಾಡಿದ್ದೆಲ್ಲ ಬಾಡಿಗೆ ಕೊಟ್ರೆ ಬಾಡಿಗಿಸ್ಕೊಂಡು ಈಗ ಸೀದಾ ಹೊಂಟೀನಿ. ಈಗ ಎಲ್ಲಿದೇನಪ್ಪ ಅಂದ್ರೆ ಇದು ಏನಪ್ಪ ಇದು ಬಸ್ ಸ್ಟ್ಯಾಂಡ್ ರೋಡ್ನಾಗ ಅದೇನು. ನಾನು ಇನ್ನು ಸೀದಾ ಹಿಂಗೆ ಹೋಗೋನಿಗೆ ಒಬ್ಬರಿಗೆ ಕಂಪ್ನಿಗೆ ಹೋಗಿ ಬಾಳೆ ಹಚ್ಬೇಕು. ಮತ್ತು ಲೋಡ್ ಆದ್ರೆ ಲೋಡ್ ಮಾಡೋನು ಇವತ್ತು. ಯಾಕಂದ್ರೆ ಇವತ್ತು ಹಾಗೆ ಹಾಕಾವು ಒಂದು ಸ್ವಲ್ಪ 2-3 ಗಾಡಿಯಾರು ಹಾಕಾವು. ನೋಡೋಣ ಯಾರು ಅಲ್ಲಿ ಅಂದ್ರೆ ತುಂಬಿದ ಇಲ್ಲಿಕ್ಕಂದ್ರೆ ಏನು ಮಾಡೋಕೆ ಬರೋಂಗಿಲ್ಲ. ಬರ್ರಿಗೆ ಕಂಪ್ನಿಗೆ ಹೋಗಿ ಡೈರೆಕ್ಟ್. ಫೈನಲ್ ಆಗಿ ಕಂಪ್ನಿಗೆ ಬಂದು ಪಾಳೆ ಹಚ್ಬೇಕು. ಪಾಳೆ ನಮ್ದು 3ನೇ ಪಾಳೆ. ಈಗ ಇವು ಗಾಡಿ ಲೋಡ್ ಆಗ್ಯಾವ ಕಂಪ್ನಿ ಒಳಗೆ. ದಾವಣಗೆರೆ, ಚಿತ್ರದುರ್ಗ ಲೋಡ್ ಆಗೈತಿ. ಗಣೇಶ್ವಾಬರ್ದು ಮತ್ತು ಒಳ್ಳೆ ಬಿಜಾಪುರಕ್ಕೆ ಲೋಡ್ ಆಗೈತಿ. ಅದೊಂದು ಕ್ಯಾಂಟ್ರ್ ಒಂದು ಲೋಡ್ ಮಾಡ್ರ ಬಳ್ಳಾರಿಗೆ. ಇನ್ನು ನೆಕ್ಸ್ಟ್ ಲೋಡಿಂಗ್ ಅದಾವಿಲ್ಲ ಗೊತ್ತಿಲ್ಲ.